ನಮಸ್ಕಾರ ವೀಕ್ಷಕರೇ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮತ್ತೊಮ್ಮೆ ಸಂಕಷ್ಟ ಶುರುವಾಗಿದೆ. ರಾಹುಲ್ ಫಾರಿನ್ ಟ್ರಿಪ್ಗಳು ಹಾಗೂ ಅದಕ್ಕೆ ಖರ್ಚಾಗಿರೋ ಕೋಟಿ ಕೋಟಿ ಹಣಕ್ಕೆ ದಾಖಲೆ ಇಲ್ಲ ಅನ್ನೋದು ಬಹಿರಂಗ ಆಗ್ತಾ ಇದ್ದ ಹಾಗೆ ಕೋರ್ಟ್ ಕಡೆಯಿಂದ ಶಾಕ್ ಸಿಕ್ಕಿದೆ. ರಾಹುಲ್ ಆಸ್ತಿ ವಿವರದಲ್ಲಿ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ತನಿಖೆ ನಡೆಸೋದಕ್ಕೆ ಸಿಬಿಐ ಸೇರಿ ಹಲವು ಸಂಸ್ಥೆಗಳಿಗೆ ಅಲಹಾಬಾದ್ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇತ್ತೀಚೆಗಷ್ಟೇ ಭಾಷಣದ ವೇಳೆ ಮೋದಿ ಅಷ್ಟೇ ಅಲ್ಲ, ಭಾರತದ ಯಾವುದೇ ಸಂಸ್ಥೆಗಳು ಕೂಡ ನನ್ನನ್ನು ಏನು ಮಾಡೋದಕ್ಕೆ ಆಗುದಿಲ್ಲ ಅಂತ ರಾಹುಲ್ ಗಾಂಧಿ ಸವಾಲ್ ಹಾಕಿದ್ರು. ಈಗ ಕೋರ್ಟ್ ಕಡೆಯಿಂದ ಆದೇಶ ಬಂದಿರೋದು ಟ್ರೋಲ್ಗೆ ಗುರಿಯಾಗುವಂತೆ ಮಾಡಿದೆ. ಅಲ್ಲದೆ ಈ ಸಂದರ್ಭದಲ್ಲಿ ರಾಹುಲ್ ವರ್ತಿಸ್ತಾ ಇರೋ ರೀತಿ ಬಗ್ಗೆಯೂ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಇನ್ನೊಂದೆಡೆ ಸುಮಾರು 10 ದಿನಗಳ ಬಳಿಕ ಕೇರಳದ ಸಿಎಂ ಕಗ್ಗಂಟು ಪರಿಹಾರವಾಗಿ ಹೊಸ ಸಿಎಂ ಅನೌನ್ಸ್ ಆಗಿದ್ದಾರೆ. ಆದ್ರೂ ಕೂಡ ರಾಹುಲ್ಗೆ ಬ್ಯಾಕ್ ಫೈರ್ ತಪ್ತಾ ಇಲ್ಲ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ಗಾಂಧಿ ವಿವಾದದ ಕೇಂದ್ರ ಬಿಂದು ಆಗೋದು ಭಾರತದ ಪಾಲಿಗೆ ಹೊಸತೇನೂ ಅಲ್ಲ. ರಾಜಕೀಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಸೆನ್ಸ್ ಆದ್ರೆ ಸಾಕು, ಯಾವ್ದಾದ್ರೂ ಒಂದು ಹೇಳಿಕೆ ಅಥವಾ ಇನ್ನಿತರೆ ಸರ್ಕಸ್ ಮಾಡಿ 1 ವಾರಗಳ ಕಾಲ ಅದೇ ಚರ್ಚೆ ಮಾಡ್ತಾರೆ. ಪದೇ ಪದೇ ಎಲ್ಲಾ ಜಾಗಗಳಲ್ಲೂ ಅದನ್ನೇ ಹೇಳೋದು, ಅದನ್ನ ಅಜೆಂಡಾ ಮಾಡೋದಕ್ಕೆ ಯತ್ನಿಸೋದು, ಕೊನೆಗೆ ಅದು ಫೇಲ್ಯೂರ್ ಆಗ್ತಾ ಇದ್ದ ಹಾಗೆ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗೋದು. ಇದು ಲೂಪ್ ನಲ್ಲಿ ನಡೀತಾನೆ ಇದೆ. ಈ ಮಧ್ಯೆ ಎಲೆಕ್ಷನ್ ಪ್ರಚಾರವೊಂದರಲ್ಲಿ ಬಿಜೆಪಿ ತಮ್ಮ ವಿರೋಧಿಗಳ ಮೇಲೆ ನಾನಾ ಸಂಸ್ಥೆಗಳನ್ನ ಚೂಬಿಟ್ಟು ಹೆದರಿಸ್ತಾ ಇದೆ, ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಆರೋಪಿಸಿದ್ರು. ಹಾಗೆ ಮುಂದುವರೆದು ಮೋದಿಯೇ ಬರ್ಲಿ, ಯಾವ ಇಡಿ ಅಥವಾ ಐಟಿಯೇ ಬರ್ಲಿ, ನಾನು ಹೆದರೋದಿಲ್ಲ ಅಂತ ಸವಾಲ್ ಹಾಕಿದ್ರು. ಈಗ ಅವರ ಕರೆಗೆ ಓಗೊಟ್ಟು ಈ ಎಲ್ಲಾ ಸಂಸ್ಥೆಗಳು ಒಟ್ಟೊಟ್ಟಿಗೆ ತನಿಖೆಗೆ ಬರ್ತಾ ಇವೆ. ರಾಹುಲ್ ಗಾಂಧಿ ಡಬಲ್ ಸಿಟಿಸನ್ಶಿಪ್ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಕೇಸ್ ಆಗಿ ಅದರ ವಿಚಾರಣೆ ನಡೀತಾ ಆ ಕೇಸ್ ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಗಿದ್ದ ಕೋರ್ಟ್ಗೆ ಹೋಗಿ ಕೇಸ್ ದಾಖಲಿಸಿದ್ದ ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಈಗ ಹೊಸ ಕೇಸ್ ಒಂದನ್ನ ದಾಖಲಿಸಿರೋದು. ರಾಹುಲ್ ಗಾಂಧಿ ಸೋರ್ಸ್ ಆಫ್ ಇನ್ಕಮ್ ಹಾಗೂ ಆರ್ಥಿಕ ವ್ಯವಹಾರಗಳ ಬಗ್ಗೆ ಕ್ಲಾರಿಟಿ ಇಲ್ಲ, ಅವರ ಆಸ್ತಿ ಹಾಗೂ ಖರ್ಚುಗಳು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಆದ್ರಿಂದ ಈ ಬಗ್ಗೆ ತನಿಖೆ ನಡೆದು ಸಂಪೂರ್ಣ ಸತ್ಯಾಂಶಗಳನ್ನ ಹೊರತರೋ ಕೆಲಸ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅಲಹಾಬಾದ್ ಕೋರ್ಟ್ ಸಿಬಿಐ, ಇಡಿ ಹಾಗೂ ಐಟಿ ಡಿಪಾರ್ಟ್ಮೆಂಟ್ಗಳಿಗೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆ ಕೊಟ್ಟಿದೆ. ಇನ್ನು 8 ವಾರಗಳ ಒಳಗೆ ಆಸ್ತಿ ಕುರಿತು ಕಂಪ್ಲೀಟ್ ದಾಖಲೆ ನೀಡಲು ಆದೇಶಿಸಲಾಗಿದೆ. ಗಾಂಧಿ ಫ್ಯಾಮಿಲಿ ಮೇಲೆ ಸಾವಿರಾರು ಕೋಟಿ ಹಗರಣ ಆರೋಪ ಇರೋದು ಹೊಸ ವಿಚಾರವೇನೂ ಅಲ್ಲ. ದಶಕಗಳಿಂದಲೂ ಕೂಡ ನ್ಯಾಷನಲ್ ಹೆರಾಲ್ಡ್ ಸೇರಿದಂತೆ ಹಲವು ಕೇಸ್ಗಳು ನಡೀತಾನೆ ಇದೆ. ಇಷ್ಟಾದ್ರೂ ಕೂಡ ರಾಹುಲ್ ತಮ್ಮ ಆಸ್ತಿಯನ್ನ 11 ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದು ಸಹಜವಾಗಿ ಎಲ್ಲರಲ್ಲೂ ಅಚ್ಚರಿ ತರಿಸಿತು. ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಬಳಿಕ ಸುಮಾರು 70 ವರ್ಷಗಳ ಕಾಲ ಕಾಂಗ್ರೆಸ್ ಕೈಯಲ್ಲೇ, ಅದರಲ್ಲೂ ಗಾಂಧಿ ಫ್ಯಾಮಿಲಿ ಕೈಯಲ್ಲೇ ಆಡಳಿತ ಇತ್ತು. ಕಾಂಗ್ರೆಸ್ನಿಂದ ಯಾರೇ ಪಿಎಂ ಆದ್ರೂ ಪವರ್ ಹೌಸ್ ಗಾಂಧಿ ಫ್ಯಾಮಿಲಿ ಅನ್ನೋದು ಗೊತ್ತೇ ಇತ್ತು. ಇಷ್ಟು ಸುದೀರ್ಘಾವಧಿ ಆಡಳಿತ ನಡೆಸಿದ ಮೇಲೆ ನ್ಯಾಯವಾದ ಸಂಪಾದನೆಯಾದ್ರೂ ಕೂಡ ನೂರಾರು ಕೋಟಿ ಲೆಕ್ಕದಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ನೆಹರು ಕಾಲದಿಂದಲೂ ಅವರು ಶ್ರೀಮಂತರು ಅಂದ್ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಅದು ಇದು ಅಂತ ಸಹಜವಾಗಿಯೇ ಆಸ್ತಿ ಮೌಲ್ಯ ಹೆಚ್ಚಾಗಿರಲೇಬೇಕು. ಕೆಲವೊಂದು ಪ್ರಕರಣಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡೋ ವ್ಯಕ್ತಿ ಬಳಿಯೂ ಕೂಡ ಕೆಜಿ ಗಟ್ಟಲೆ ಬಂಗಾರ ಪತ್ತೆಯಾಗುವಾಗ ಇಷ್ಟು ಕಡಿಮೆ ಆಸ್ತಿ ಅನ್ನೋದು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತು. ಇನ್ನು ಈ ಹೊತ್ತಲ್ಲಿ ರಾಹುಲ್ ರ ಫಾರಿನ್ ಟ್ರಿಪ್ ವಿಚಾರ ಕೂಡ ಇದಕ್ಕೆ ಇನ್ನೂ ದೊಡ್ಡ ಪುಷ್ಟಿ ಕೊಟ್ಟು ಪ್ರಕರಣ ಗಟ್ಟಿಯಾಗೋ ಹಾಗೆ ಮಾಡಿದೆ. 2004ರಿಂದ 2026ರ ತನಕ ಸುಮಾರು 22 ವರ್ಷಗಳ ಕಾಲ ರಾಹುಲ್ ಗಾಂಧಿ 54 ಟ್ರೇಸೆಬಲ್ ಫಾರಿನ್ ಟ್ರಿಪ್ ಮಾಡಿದ್ದಾರೆ. ಟ್ರೇಸೆಬಲ್ ಅಂದ್ರೆ ಬೆಳಕಿಗೆ ಬಂದಿರೋ ಫಾರಿನ್ ಟ್ರಿಪ್ಗಳ ಲೆಕ್ಕ. ಬೆಳಕಿಗೆ ಬಾರದ ಫಾರಿನ್ ಟ್ರಿಪ್ಗಳು ಸಾಕಷ್ಟು ಇರಬಹುದು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಯುಕೆ, ಯುಎಸ್, ಇಟಲಿ, ಜರ್ಮನಿ, ವಿಯೆಟ್ನಾಂ, ಯುಎಇ ಹಾಗೂ ಜಪಾನ್ ಸೇರಿದಂತೆ ಸಾಕಷ್ಟು ದೇಶಗಳನ್ನ ತಿರುಗಿ ಬಂದಿದ್ದಾರೆ. ಈ ಟ್ರಿಪ್ಗಳಿಂದಾಗಿ ಸುಮಾರು 60 ಕೋಟಿ ರೂಪಾಯಿ ಖರ್ಚಾಗಿದೆ. ಆದ್ರೆ ರಾಹುಲ್ ಗಾಂಧಿ ತಮ್ಮ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ತಮ್ಮ ಬಳಿ ಇರೋದೇ 11 ಕೋಟಿ ಆಸ್ತಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇರೋ ಆಸ್ತಿಗಿಂತ ಫಾರಿನ್ ಟ್ರಿಪ್ಗೆ ಖರ್ಚಾಗಿರೋ ಅಮೌಂಟ್ಗೆ ಅಜಗಜಾಂತರ ವ್ಯತ್ಯಾಸ ಇರೋದು ಬಹಿರಂಗ ಆದ ಬೆನ್ನಲ್ಲೇ ಬಿಜೆಪಿ ರಿವರ್ಸ್ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದೆ. ರಾಹುಲ್ ಫಾರಿನ್ ಟ್ರಿಪ್ಗಳಿಗೆ ಫಂಡ್ ಮಾಡ್ತಾ ಇರೋದು ಯಾರು ಅನ್ನೋ ಪ್ರಶ್ನೆಯನ್ನೇ ಎತ್ತಿದೆ. ಅಲ್ಲದೆ ಇದನ್ನ ಸಣ್ಣ ಪುಟ್ಟ ಮಟ್ಟದಲ್ಲಿ ಮುಗಿಸದೆ ಡೀಟೇಲ್ಡ್ ಆಗಿ ವಿವರಿಸಿರೋ ಕೇಸರಿ ಪಡೆ ಸಂಸತ್ ನಡೆಯೋ ದಿನಗಳಲ್ಲಿ ಚಕ್ಕರ್ ಹಾಕಿ ಫಾರಿನ್ ಟ್ರಿಪ್ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಪಬ್ಲಿಕ್ ಟ್ರಿಪ್ ಅಂತ ತೋರಿಸಿದ್ದಾರೆ. ಟ್ರಿಪ್ಗಳು ಪಬ್ಲಿಕ್ ಆದ್ರೂ ಇದಕ್ಕೆ ಖರ್ಚಾಗಿರೋ ಹಣ ಮಾತ್ರ ಪಬ್ಲಿಕ್ ಆಗಿಲ್ಲ. ಅದಕ್ಕೆ ದಾಖಲೆಗಳು ಇಲ್ಲ. ಪಕ್ಷವಾಗಲಿ ಅಥವಾ ಕೈ ನಾಯಕರಾದ್ರೂ ಇದರ ಬಗ್ಗೆ ಸರಿಯಾದ ದಾಖಲೆಗಳನ್ನ ಮೇಂಟೈನ್ ಮಾಡಿಲ್ಲ. ಈವರೆಗೆ ನಮಗೆ ಸಿಕ್ಕ ದಾಖಲೆಗಳನ್ನ ನೋಡ್ತಾ ಹೋದ್ರೆ ಅವರು ವಿದೇಶಕ್ಕೆ ಹೋದಾಗ ಪ್ರಿಫರ್ ಮಾಡೋ ಹೋಟೆಲ್ಗಳು ಐಷಾರಾಮಿ, ಊಟ ಉಪಹಾರ ಎಲ್ಲವೂ ಹೈ ಕ್ವಾಲಿಟಿ. ಅಷ್ಟೇ ಅಲ್ಲದೆ ಪ್ರತಿ ಟ್ರಿಪ್ ವೇಳೆಯೂ ಅವರ ಜೊತೆಗೆ 3-4 ಜನರು ಹೋಗ್ತಾರೆ. ಇದೆಲ್ಲವನ್ನ ಲೆಕ್ಕ ಹಾಕಿ ನೋಡಿದ್ರೆ ಸುಮಾರು 60 ಕೋಟಿ ಆಗುತ್ತೆ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇದೆ. ಇಷ್ಟೇ ಅಲ್ಲದೆ ಈ ಫಾರಿನ್ ಟ್ರಿಪ್ಗಳ ಲೆಕ್ಕ ಮಾತ್ರ ಯಾವ್ದ್ರಲ್ಲೂ ಟ್ರ್ಯಾಕ್ ಆಗ್ತಾ ಇಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ, ಫಾರೆಕ್ಸ್ ವೋಚರ್ಗಳಿಲ್ಲ. ಪ್ರತಿ ಟ್ರಿಪ್ಗೂ ಮುನ್ನ FCRA ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಅರ್ಥಾತ್ ಗೃಹ ಸಚಿವಾಲಯದಿಂದ ಪರ್ಮಿಷನ್ ತಗೊಳ್ಬೇಕು, ಅದನ್ನು ಕೂಡ ಮಾಡಿಲ್ಲ. ಈ ಟ್ರಿಪ್ಗಳಿಗೆ ಎಲ್ಲಿಂದಲಾದ್ರೂ ಸ್ಯಾಂಕ್ಷನ್ ಆಯ್ತಾ ಅನ್ನೋದಕ್ಕೆ ದಾಖಲೆ ಇಲ್ಲ.
ಪಕ್ಷದ ಕಡೆಯಿಂದ ಏನಾದರೂ ಟ್ರಿಪ್ ಹೋಗಿದ್ರ ಅನ್ನೋದಕ್ಕೂ ಕೂಡ ಯಾವುದೇ ಲೆಕ್ಕ ಇಲ್ಲ. ಈ ಆರೋಪ ಬಂದು 2 ದಿನ ಕಳೆದಿದೆ. ಈ ಕುರಿತಂತೆ ಕಾಂಗ್ರೆಸ್ ಕಡೆಯಿಂದ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಟ್ಟಿದ್ರೆ ಈ ಸವಾಲನ್ನ ನಾವು ಫೇಸ್ ಮಾಡ್ತೀವಿ, ನಮ್ಮ ಕಡೆ ಕ್ಲಾರಿಟಿ ಇದೆ ಅನ್ನೋ ಮೆಸೇಜ್ ಕೊಟ್ಟಂತೆ ಇರ್ತಾ ಇತ್ತು. ಆದ್ರೆ ಪ್ರಮುಖ ವಕ್ತಾರರಲ್ಲಿ ಜೈರಾಮ್ ರಮೇಶ್ ಇನ್ನೂ ಈ ಕುರಿತು ಡಿಫೆಂಡ್ ಮಾಡಿಲ್ಲ. ಪವನ್ ಖೇರಾ ಎಲ್ಲಿ ಬಿಸಿಯಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದರಿಂದ ಈ ಪ್ರಕರಣ ಹಿನ್ನಡೆ ತರಿಸುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಒಂದು ವೇಳೆ ಈಗ ತನಿಖೆ ಆರಂಭ ಆಯಿತು ಅಂದ್ರೆ ಏನಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ತನಿಖೆ ನಡೆಸೋದಕ್ಕೆ ಆದೇಶ ಕೊಟ್ಟಿದ್ದು ಕೋರ್ಟ್ ಆದ್ರೂ ಈ ಹಿಂದೆ ತನಿಖೆ ನಡೆಯೋ ಹೊತ್ತಲ್ಲಿ ಸಾಕಷ್ಟು ಹೈಡ್ರಾಮಾಗಳು ಆಗಿರೋದನ್ನ ಎಲ್ಲರೂ ನೋಡಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಹಾಗೂ ಸೋನಿಯಾ ವಿಚಾರಣೆ ವೇಳೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳಿ ಇಡಿ ಕಚೇರಿ ಮುಂದೆ ಧರಣಿ ಕೂತಿದ್ದು, ಪ್ರೊಟೆಸ್ಟ್ ಮಾಡಿದ್ದು ಎಲ್ಲವೂ ಕೂಡ ನಡೆದಿತ್ತು. ಮತ್ತೆ ವಿಚಾರಣೆ ಅಂದ್ರೆ ಇದು ರಿಪೀಟ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಇಲ್ಲಿ ವಿಷಯ ಸಿಂಪಲ್. ವಿಚಾರಣೆ ನಡೆಸ್ತಾರೆ ಅಂತ ಮಾತ್ರಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತ ಅಲ್ಲ. ಅನುಮಾನ ಇದೆ, ಅದಕ್ಕೆ ಕ್ಲಾರಿಟಿ ಬೇಕು, ಆದ್ರಿಂದ ವಿಚಾರಣೆ ನಡೆಸ್ತಾರೆ. ಕ್ಲಾರಿಟಿ ಕೊಟ್ರೆ ಬಿಟ್ಟು ಕಳಿಸ್ತಾರೆ, ಇಲ್ಲದೆ ಇದ್ರೆ ಮುಂದುವರಿಸ್ತಾರೆ. ಇದನ್ನ ವಿರೋಧಿಸೋದಕ್ಕೆ ಹೋದ್ರೆ ಮತ್ತಷ್ಟು ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಜನರ ಅನಿಸಿಕೆ. ಇದೆಲ್ಲದರ ಮಧ್ಯೆ ದೇಶಕ್ಕೆ ಸಮಸ್ಯೆ ಬಂದಾಗ ರಾಹುಲ್ ಸೀರಿಯಸ್ ಆಗಿಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಮೋದಿ ಅಲರ್ಟ್ ಮೆಸೇಜ್ ಕೊಟ್ಟಿದ್ದನ್ನ ವಿರೋಧಿಸಿದ್ರು, ಟೀಕಿಸಿದ್ರು, ಆರೋಪ ಮಾಡಿದ್ರು ಸರಿ. ಈಗ ದೇಶವನ್ನ ಭದ್ರಪಡಿಸೋದು ಹೇಗೆ ಅನ್ನೋ ಬಗ್ಗೆ ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ. ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗೋದಿಲ್ಲ, ಹೊರಗಿನಿಂದ ತರಬೇಕು. ಈ ರೀತಿ ಇರುವಾಗ ಅಭಾವ ಸೃಷ್ಟಿಯಾಗೋ ಸಂಭವ ಜಾಸ್ತಿ. ಆದ್ರೂ ಅದನ್ನ ಸರ್ಕಾರ ಮ್ಯಾನೇಜ್ ಮಾಡ್ತಾ ಬಂದಿದೆ. ಚಿನ್ನವನ್ನ ಈಗ ಯಾಕೆ ಹೆಚ್ಚಾಗಿ ಖರೀದಿ ಮಾಡಬಾರದು ಅನ್ನೋದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ ರಾಹುಲ್ ಮೋದಿ ಜೊತೆಗೆ ನಿಂತು ದೇಶದ ಪರವಾಗಿ ಕೆಲಸ ಮಾಡಬಾರದು ಅಂತ ಯಾರು ಹೇಳ್ತಾ ಇಲ್ಲ. ಇಸ್ರೇಲ್ ಅಂತ ಕಡೆಗಳಲ್ಲಿ ದೇಶದ ಸಮಸ್ಯೆ ಅಂತ ಬಂದಾಗ ಆಡಳಿತ ಹಾಗೂ ವಿಪಕ್ಷಗಳು ಒಂದಾಗಿ ಬಿಡುತ್ತವೆ. ಯಾರೂ ಕೂಡ ದೇಶವನ್ನ ಬಿಟ್ಟು ಕೊಡೋದಿಲ್ಲ. ಆದರೆ ರಾಹುಲ್ಗೆ PM ಆಗೋ ಆಸೆ ಇದೆ, ಸಾಂವಿಧಾನಿಕ ಹುದ್ದೆ ಇದೆ. ಖುದ್ದು ಮೋದಿಯೇ ತಮ್ಮ ಸೆಕ್ಯೂರಿಟಿಯನ್ನ ಈ ಸಂದರ್ಭದಲ್ಲಿ ತಗ್ಗಿಸಿಕೊಂಡಿದ್ರು ಕೂಡ ರಾಹುಲ್ ತಮ್ಮ ಕಾನ್ವಾಯ್ ಅನ್ನ ತಗ್ಗಿಸಿಕೊಂಡಿಲ್ಲ. ಇದೆಲ್ಲವನ್ನು ಕೂಡ ಜನರು ಗಮನಿಸ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಕೇರಳದಲ್ಲಿ ಎಲೆಕ್ಷನ್ ಪ್ರಚಾರದ ಹೊತ್ತಲ್ಲಿ ರಾಹುಲ್ ಆಡಿದ್ದ ಮಾತುಗಳು ಕೂಡ ವೈರಲ್ ಆಗ್ತಾ ಇದೆ. ನಾವು ಗೆದ್ರೆ ಕೇರಳದಲ್ಲಿ ಮಹಿಳಾ CM ಇರ್ತಾರೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಈಗ ಆ ಮಾತೆ ಸುಳ್ಳಾಗಿದೆ. ಪುರುಷ CM ಅನ್ನ ಫೈನಲ್ ಮಾಡಿದ್ರು, ಅವರನ್ನ ನೇಮಕ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಯ್ತು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಹೀಗಿರುವಾಗ ಈ ರೀತಿ ಹೇಳಿಕೆಗಳು ತಮಾಷೆ ಎನ್ನಿಸ್ಕೊಳ್ತಾ ಇದೆ, ನಂಬಿಕೆಗೆ ಅರ್ಹವಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.